ದಿನ ಅವರ ಶಿಷ್ಯರ ಇವತ್ತು ಜನ್ಮದಿನ ಇದೆ. ನಾವು ಅದ್ದೂರಿಯ ಜನ್ಮದಿನ ಅವರನ್ನು ಆಚರಣೆ ಮಾಡ್ತಿರೋದಕ್ಕೆ ಬಂದಾಗ ಅವ್ರು ಹೇಳಿದ್ರು, ಇವತ್ತು ಗುರುಗಳಿಂದಾದರೆ ನಾನಲ್ಲ, ನಾನಿದ್ದೀನಿ, ಇವತ್ತು ಅದು ಗುರುಗಳಿಂದ. ಹಾಗಾಗಿ ನನ್ನ ಜನ್ಮದಿನ ಆಚಾರ್ಯರಾಗಿ ಹೇಳಿದ ಆ ಶ್ರೇಷ್ಠ ವ್ಯಕ್ತಿ, ಆ ಮೌಲ್ಯ ಅವರಲ್ಲಿ ನನ್ನ ಎಷ್ಟೋ ನಮ್ಮ ಶಿಕ್ಷಕರಿಗೆ ಇವತ್ತು ಅವರು ಮಾತಾಡ. ಅದೇ ರೀತಿ ಅವರು ತಮಿಳುನಾಡಲ್ಲಿ ಓದಿ ಅವರು ಸ್ನಾತಕೋತ್ತರದಲ್ಲಿ ಅತಿಸಾ ವೇದಾಂತ ತುಂಬ ಹೆಸರುಪಟ್ಟ ಅದೊಂದು ವೇದಾಂತ ಸತತ ಅಧ್ಯಯನ, ಸತತ ಪರಿಶ್ರಮದಿಂದ ಇವತ್ತು ಶಿಕ್ಷಕ ಅಂದರೆ ಏನಂತೇಳಿ ಅವರು ತೋರಿಸ್ಕೊಂಡು ಇವತ್ತು ನಾನು ಕೂಡ ತಾವು ಗುರುಗಳು, ತಾವು ಶಿಕ್ಷಕರಿಲ್ಲ ಅಂದರೆ ನಾನು ಕೂಡ ಇವತ್ತು ವರ್ಷ ಇರ್ತಿದ್ದಿಲ್ಲ. ನಾನು ಈ ಜಗತ್ತಿಗೆ ನನಗೆ ಪರಿಚಯ ಮಾಡಿದ ತಂದೆ ತಾಯಿಗಳ ಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ಈ ವ್ಯಕ್ತಿತ್ವ ಮತ್ತು ನಾನು ಇವತ್ತು ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗಿ ದೇಶದಲ್ಲಿ ಎಲ್ಲ ನಾನು ಅವಕಾಶ ಕಲಿಸಿಕೊಂಡಿರುತ್ತಂದರೆ ಅದು ಗುರುಗಳು. ಅದೇ ರೀತಿ ನಾನು ಇವತ್ತು ಹೇಳಲಾಗಿರ್ತಂದರೆ ಇಲ್ಲಿ ನಮ್ಮ ನಲ್ಲೇ ಗುರುಗಳು ಅಂತ ಕೂಡ ಇವತ್ತು ವಿಶೇಷವಾಗಿ ಎಲ್ಲರಿಗೆ ಧನ್ಯವಾದ ಹೇಳ್ತಾ ಭಾಳಷ್ಟು ಇವತ್ತು ಸಂಬಂಧ ಟೀಚರ್ ಅಂತ ಹೇಳ್ಬೋದು. ಯಾಕಂದರೆ ಭಾಳಷ್ಟು ಮಾನವತೆಗಳು ಹೇಳ್ತಾರೆ. ಏನಂತ ಹೇಳ್ತಾರೆ, ದ ಬೆಸ್ಟ್ ಟೀಚರ್ ಇನ್ಸ್ಪೈರ್ ಅಸ್ ಟು ಸಿ ದ ವರ್ಲ್ಡ್ ಇನ್ ಡಿಫರೆಂಟ್. ಕೆಲವೊಮ್ಮೆ ದೊಡ್ಡ ವ್ಯಕ್ತಿಗಳು ಇರ್ತಾರೆ, ಇವತ್ತು ಟೀಚರ್ಸ್ ಅದೇ ಒಂಥರ ಕ್ಯಾಂಡಲ್ ಇದ್ದಂಗೆ ತಮ್ಮನ್ನು ತಾವು ಸುಟ್ಕೊಂಡು ಇವತ್ತು ಆ ಶಿಷ್ಯ ಅದನ್ನ ಆ ಮಕ್ಕಳಿಗೆ ಒಂದು ದೀಪ ಆಗಿ ಜಗತ್ತಿಗೆ ಪರಿಚಯ ಮಾಡುವಂಥ ಆ ಗುಣಗಳು ಆ ಶಿಕ್ಷಕರು. ಟು ಕನ್ಸ್ಯೂಮ್ himself to ignite the future of his student. ಕೆಲವು ಸಮಯದಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಟೀಚರ್ ತಾವು ಬಳಸ್ಕೊಳ್ಬೋದು, ಆದರೆ ದ ಟೀಚರ್ ಟೀಚರ್ಸ್ ಪ್ಲಾಂಟ್ ಸೀಡ್ಸ್ ಆಫ್ ನಾಲೆಡ್ಜ್. ಮಕ್ಕಳಿಗೆ ಜ್ಞಾನವನ್ನು ಅಭ್ಯಾಸ ವ್ಯಕ್ತಿ ತಮ್ಮ ಜೀವನವನ್ನು ಕೂಡ ಹುಡುಕಾಗಿತ್ತು. ಇವತ್ತು ನನ್ನ ಕೈಗಳೇ ಎಷ್ಟು ಜನ ಕಲಿತಿದ್ದಾರೆ, ಅವರು ಕೂಡ ನಾನು ಉನ್ನತ ಸ್ಥಾನದಲ್ಲಿ ತಗೊಂಡು ಹೋಗಬೇಕು, ಅವರ ಭವಿಷ್ಯದ ಬುನಾದಿ ಕಟ್ಟಬೇಕಂತ ಹೇಳಿ ನಾವೆಲ್ಲರೂ ಕೂಡ ತಮ್ಮ ವೈಯಕ್ತಿಕ ಜೀವನವನ್ನೇ ಹುಡುಕಾಗಿಟ್ಟು ಇವತ್ತು ಎಷ್ಟೋ ಹೀರೋಗಳನ್ನ ಸಮಾಜಕ್ಕೆ ಪರಿಚಯಿಸಿಕೊಂಡಿದ್ದೀವಿ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವತ್ತು ಟೀಚರ್ ಏನೆಲ್ಲ ಬೇರೆ ಉದಾಹರಣೆ ಇವತ್ತು ನಾನೇ ನಾನು ಸನ್ಮಾನ ಮಾಡೋ ಟೈಮಲ್ಲಿ ನನಗೆ ನಾನು ಜಸ್ಟ್ ಪಾಸ್ ಔಟ್ ಆದಾಗ 8ನೇ ಕ್ಲಾಸಲ್ಲಿ ಹೋದಾಗ ನಮ್ಮ ಟೀಚರ್ ಬಂದಿದ್ದವ್ರನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಮತ್ತೆ ರಿಟೈರ್ಡ್ ಆಗಿ ಈಗ ಅವರು ಜಸ್ಟ್ ಸನ್ಮಾನವನ್ನು ಸ್ವೀಕರಿಸ್ಕೊಂಡು ಒಂಥರ ನೋಡಿ ನನಗೆ ಭಾವುಕನಾದೆ, ಇನ್ನೊಂಥರ ಖುಷಿ. ಭಾವುಕ ಇದ್ದಾರೆ ಇನ್ನೇನು ಅವರು ನಮಗೆ ಈ ಮಕ್ಕಳ ಭವಿಷ್ಯ ರೂಪಿಸಿದ ಕೆಲಸವನ್ನು ಅವರು ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದ್ದಾರೆ ಅಂತ ಹೇಳೋದು. ಎರಡನೇದು ಅವರು ನಿರಂತರವಾಗಿ ಅವರ ಜೀವನದಲ್ಲಿ ಆ ಸೇವೆ ಸಲ್ಲಿಸಿ ಎಷ್ಟೋ ಮಹಾನ್ ವ್ಯಕ್ತಿಗಳು ಮಾಡಿದ್ದಾರೆ ಅವರ ಖುಷಿ. ಹಾಗಾಗಿ ಇವತ್ತು ಶಿಕ್ಷಕರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ಗೆದ್ದಿದ ತಕ್ಷಣ ನಮಗೊಂದು ಗುರುಭವನ ಬೇಕು. ಎಲ್ಲ ಶಿಕ್ಷಕರು ಹೇಳ್ತಾರೆ, ನಾನು ಪ್ರಯತ್ನ ಮಾಡಿದೆ ಯಾವಾಗಲೂ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇಲ್ಲಿವರೆಗೂ ಕೂಡ ಯಾವ ರೀತಿಯ ಶಿಕ್ಷಕರು ಮುಂದಿನ ನಮ್ಮ ಶಿಕ್ಷಕರ ದಿನಾಚರಣೆಯಲ್ಲಿ ವಿತರಣೆ ಮಾಡ್ತಾರೆ. ಭಾಳಷ್ಟು ಜನ ಇರ್ತಾರೆ, ಸಣ್ಣ ಬೋರ್ಡ್
ಆದರೆ ನಾನು ಇದು ಅಸಾಧ್ಯ, ಸಾಧ್ಯವೇ ಇಲ್ಲ, ನಾನು ಕೊಟ್ಟಿರೋದು ಯಾವುದು ಅಂತೇಳಿ ಇವತ್ತು ಎಲ್ಲ ಹಂಸಗಳ ಜಿಲ್ಲಾ ಪಂಚಾಯತಿನವರು ನನ್ನ ಕ್ಷೇತ್ರ ನನಗೆ ಆಶೀರ್ವಾದ ಮಾಡಿದವರು ಅವರು ನನ್ನ ಕಡೆ ಬರುತ್ತಿದ್ದಾರೆ. ಅವರಿಗೂ ಎಲ್ಲರಿಗೂ ಇವತ್ತು ನಾನು ಕೊಟ್ಟಿದ್ದೇನೆ. ಅದರ ಜೊತೆಯಲ್ಲಿ ನಾನು ಮೂರನೇ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದೆ. ಶಿಕ್ಷಣ ನನ್ನ ಕೈಯಿಂದ ಆದಷ್ಟು ಆ ಶಿಕ್ಷಣದಲ್ಲಿ ಕ್ರಾಂತಿ. ಹಾಗಾಗಿ ನಾನು ಈ ಹಿಂದಿನ ವರ್ಷದ ಭಾಷಣ ಹೇಳಿದೆ, ಪ್ರತಿ ಶಾಲೆಗಳಲ್ಲಿ ನಾನು ಪಟ್ಟಿದ ಕಷ್ಟ ಈಗಿನ ಮಕ್ಕಳು ಪಡಬಾರ್ದು ಅಂತೇಳಿ ಪ್ರತಿಯೊಬ್ಬರು ಕೂಡ PUC ಡಿಗ್ರಿ ಮಾಡಕ್ಕೆ ಹೋದಾಗ ನನಗೆ ಕಂಪ್ಯೂಟರ್ ಆಪರೇಟ್ ಮಾಡಕ್ಕೆ ಬರೋದಿಲ್ಲ, ಸಿಲೆಬಸ್ಗಳು ಡೌನ್ಲೋಡ್ ಮಾಡಬೇಕು ಬರೋದಿಲ್ಲ. ಜೊತೆಯಲ್ಲಿ ನನಗೆ ಸೈನ್ಸ್ ತಗೊಂಡಾಗ ಕಾಮರ್ಸ್ ತಗೊಂಡಾಗ ಜೊತೆಯಲ್ಲಿ ಕೂಡ ಮಕ್ಕಳ ಸುರಕ್ಷತೆಯಿಂದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕ್ಯಾಂಪ್ಗಳನ್ನು ಕಂಪಲ್ಸರಿಯಾಗಿ ಹಾಕಿ ಅಂತ ಹೇಳಿ ನಮ್ಮ ಯುವ ಸಾಹಿತ್ಯ ಹೇಳಿದ್ದೀನಿ. ಜೊತೆಯಲ್ಲಿ ಪ್ರತಿ ಶಾಲೆಯ ಕಾಂಪೌಂಡ್ ಹೈಟ್ ಆಗಿರ್ತಾರೆ, ಬೇರೆ ಯಾವುದೇ ಒಳಗಡೆ ಎಂಟ್ರಿ ಆಗಬೇಕು, ಅಂಗನವಾಡಿ ಗೇಟ್ ಆಗಬೇಕು. ಆಮೇಲೆ ಮುಂಚೆ ಭಾಳಷ್ಟು ಶಾಲೆಗಳನ್ನು ವಿಸಿಟ್ ಮಾಡಿದಾಗ ಒಂದು ಚಿಕ್ಕ ಅಡುಗೆ ಮನೆ ಇತ್ತು. ಮಕ್ಕಳು ಆ ಪಡಿಶಾಲೆಯಲ್ಲಿ ಕೂತ್ಕೊಂಡು ಊಟ ಮಾಡ್ತಾರೆ. ಮನೆಯಿಂದ ಒಂದು ಬ್ಯಾಗ್, ಒಂದು ಕೈಲಿ ಬ್ಯಾಗು, ಇನ್ನೊಂದು ಕೈಲಿ ಪ್ಲೇಟ್. ನಾನು ಬೆಂಗಳೂರಲ್ಲಿ ಬಂದಿದ್ದೀನಿ. ಬಹಳಷ್ಟು ಅಭಿವೃದ್ಧಿ ಹೊಂದಿದ್ದ ದೇಶಗಳನ್ನ ಬಂದಿದ್ದೀನಿ. ಅದನ್ನು ನೋಡಿ ನನ್ನ ಕರಳು ಚೂರು ಆ ಕಾಪಿ ತಗೊಂಡು ವ್ಯವಸಾಯ ಇದ್ದಾರೆ. ನರೇಗಾ 5 ಸನ್ಮಾನ್ಯ ಶಾಸಕರು ನಮ್ಮ ಹಳದಿ ತಾಲೂಕಿನ ಎಲ್ಲ ಪ್ರಾಥಮಿಕ